ಧರ್ಮಸ್ಥಳದ ಪ್ರಕರಣದ ಹಿಂದೆ ಯಾರು? ಬಹುಭಾಷಾ ನಟ ಪ್ರಕಾಶ್ ರೈ ವಿರುದ್ಧ ಸಿಡಿದ ಭಾರಿ ಆರೋಪ, ಬಂಧನಕ್ಕೆ ಆಗ್ರಹ, ಚಿತ್ರರಂಗದಿಂದಲೇ ಬಹಿಷ್ಕಾರ ಬೇಡಿಕೆ. ಅಸಲಿ ಕತೆ ಏನು ಗೊತ್ತಾ? ನಮಸ್ಕಾರ ಸ್ನೇಹಿತರೆ. ರಾಜಕೀಯ, ಧರ್ಮ, ಸಿನಿಮಾ ಈ ಮೂರು ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾದರೆ ಏನಾಗಬಹುದು ಗೊತ್ತಾ? ಈಗ ರಾಜ್ಯ ರಾಜಕೀಯ ಮತ್ತು ಸಿನಿಮಾ ವಲಯದಲ್ಲಿ ಭಾರಿ ಸಂಚಲನ ಹುಟ್ಟುವ ಒಂದು ಹೆಸರು ನಟ ಪ್ರಕಾಶ್ ರೈ. ಹೌದು ಸ್ನೇಹಿತರೆ, ಬಹುಭಾಷಾ ನಟ ಪ್ರಕಾಶ್ ರೈ ವಿರುದ್ಧ ಇದೀಗ ಗಂಭೀರ ಆರೋಪಗಳು ಕೇಳಿಬಂದದ್ದು. ಅವರ ಬಂಧನಕ್ಕೆ ಆಗ್ರಹವೂ ಜೋರಾಗಿದೆ. ಹಾಗಾದರೆ ಈ ವಿವಾದದ ಹಿಂದೆ ಇರುವ ಅಸಲಿ ವಿಚಾರ ಏನು? ಬೆಳಗಾವಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಭಾರಿ ಆರೋಪಗಳನ್ನು ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿದ್ದ ಪ್ರಕರಣದ ಹಿಂದೆ ನಟ ಪ್ರಕಾಶ್ ರೈ ಅವರ ಕೈವಾಡವಿದೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ ಎಂದು ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ತನಿಖೆ ನಡೆಯುತ್ತಿರುವ SIT ಕೂಡಲೇ ಕ್ರಮ ಕೈಗೊಂಡು ಪ್ರಕಾಶ್ ರೈ ಅವರನ್ನು ಬಂಧಿಸಬೇಕು ಎಂಬ ಒತ್ತಡವನ್ನು ಮಾಡಿದ್ದಾರೆ. ಇದೇ ವೇಳೆ ಕನ್ನಡ, ತೆಲುಗು, ತಮಿಳು ಚಿತ್ರರಂಗದಲ್ಲಿಯೂ ಅವರನ್ನು ಬಹಿಷ್ಕರಿಸಬೇಕು ಎನ್ನುವ ಮಾತು ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದರಿಂದ ಮಾತ್ರ ವಿಷಯ ಮುಗಿದಿಲ್ಲ ಸ್ನೇಹಿತರೆ. ಮತ್ತೊಂದು ಶಾಕಿಂಗ್ ಆರೋಪವು ಕೇಳಿಬಂದಿದೆ. ಕೆಲವು ಸಂಚುಗಳ ಹಿಂದೆ ಕೋಟಿ ಕೋಟಿ ರೂಪಾಯಿ ಹಣ ಹರಿದಾಡುತ್ತಿದೆ ಎಂಬ ಗಂಭೀರ ಹೇಳಿಕೆ ಈಗ ಕುತೂಹಲ ಹುಟ್ಟಿಸಿದೆ. ಈ ಆರೋಪದಲ್ಲಿ ಸತ್ಯ ಎಷ್ಟು, ಸುಳ್ಳು ಎಷ್ಟು ಎಂಬ ಪ್ರಶ್ನೆ ಈಗ ರಾಜ್ಯದ ಜನರಲ್ಲಿ ದೊಡ್ಡ ಚರ್ಚೆ ಆಗುತ್ತಿದೆ. ಇನ್ನೊಂದು ಕಡೆ ಸನಾತನ ಧರ್ಮ ಮತ್ತು ಶ್ರೀರಾಮ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ ಆರೋಪದ ಮೇಲೆ ಪ್ರೊಫೆಸರ್ ಭಗವಾನ್ ವಿರುದ್ಧವೂ ಕಾನೂನು ಹೋರಾಟ ಎಚ್ಚರಿಕೆ ನೀಡಲಾಗಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದವರ ವಿರುದ್ಧ ಕಠಿಣ ಕ್ರಮ ಬೇಕು ಎಂದು ಆಗ್ರಹವು ಕೇಳಿಬರುತ್ತಿದೆ. ಸಂವಿಧಾನದಲ್ಲೇ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಯಾವುದೇ ನಂಬಿಕೆ, ಯಾವುದೇ ದೇವರ ಸಂಬಂಧಪಟ್ಟ ಯಾವುದೇ ಗ್ರಂಥದ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕವಾಗಿ ಅವಹೇಳನ, ಅಪಮಾನ, ಅಪಪ್ರಚಾರ ಮಾಡೋಗಿಲ್ಲ. ನಿಮಗೆ ನಂಬಿಕೆ ಇರ್ಲಿಕ್ಕಿಲ್ಲ, ನೀವು ಮನೆಯೊಳಗೆ ಚರ್ಚೆ ಮಾಡ್ಕೊಡ್ರಿ, ಮನೆಯೊಳಗೆ ಪೂಜೆ ಮಾಡಬೇಡ್ರಿ, ಮನೆಯೊಳಗೆ ನೀವೇನು ಅದ್ರ ಬಗ್ಗೆ ಮಾತಾಡ್ಕೊಡ್ರಿ, ಆದ್ರೆ ಸಾರ್ವಜನಿಕವಾಗಿ ಆ ರೀತಿ ಮಾಡೋಂಗಿಲ್ಲ ಅನ್ನುವಂಥದ್ದು ಈ ತಲೆ ಹಿಡಕ, ತಲೆ ಕೆಟ್ಟೋ ಇವನು ಮೂರಾಬಟ್ಟೆ ಆದಂತ ಭಗವಾನ್ ನಮಗೆ ಏನಾದ್ರೂ ಈ ಸಂವಿಧಾನ ಬಗ್ಗೆ ಪರಿಜ್ಞಾನ ಇದೆಯಾ? ಇನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಬರೆದಂತಹ ಹಾಗಾದ್ರೆ ವಾಲ್ಮೀಕಿಗೆ ಅಪಮಾನ ಮಾಡ್ಬೇಕ್ರಿ? ಒಬ್ಬ ವಾಲ್ಮೀಕಿ ಋಷಿ ಅಂತ ಹೇಳಿದಂತ ಋಷಿ 16,000 ವರ್ಷದಿಂದ ರಾಮನ ಬಗ್ಗೆ ಬರೆದಂತಹ ಗ್ರಂಥ ಇವತ್ತಿಗೂ ಜೀವಂತಿದೆ, ಇವತ್ತಿಗೂ ಪಠನ ಆಗುತ್ತೆ, ಇವತ್ತಿಗೂ ನಾವು ಮನನ ಮಾಡ್ತೀವಿ. ಸೊ ಅಂಥ ರಾಮನ ಬಗ್ಗೆ ಇಷ್ಟು ಕೆಟ್ಟ ಕೀಳಮಟ್ಟ ಭಗವಾನ್ ಹುಷಾರಿರಿ. ಆದರೆ ಸ್ನೇಹಿತರೆ, ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಈ ಆರೋಪಗಳಿಗೆ ಸಾಕ್ಷಿ ಇದೆಯಾ? ತನಿಖೆಯಲ್ಲಿ ಯಾವ ಸತ್ಯ ಹೊರಬೀಳಲಿದೆ? ಪ್ರಕಾಶ್ ರೈ ಈ ಆರೋಪಗಳಿಗೆ ಉತ್ತರ ಕೊಡ್ತಾರಾ, ಅಥವಾ ಇದು ಇನ್ನೊಂದು ದೊಡ್ಡ ರಾಜಕೀಯ ಸಿನಿಮಾ ವಿವಾದವಾಗಿ ಮಾರ್ಪಡುತ್ತದಾ? ಈ ಪ್ರಕರಣಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ನಲ್ಲಿ ತಿಳಿಸಿ. ಇಂತಹ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಫಾಲೋ ಮಾಡಿ. ಸಿಗೋಣ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಂದು ಸ್ಮಾಲ್ ಬ್ರೇಕ್.